ಎಲ್ಲರಿಗೂ ನಮಸ್ತೆ. ಶ್ರೀ ಕಾಲಭೈರವೇಶ್ವರ ನೆನೆಸ್ಕೊತಾ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಾನು ಜರ್ಮನಿಗೆ ತಗೊಂಡು ಹೋಗೋದಕ್ಕೆ ಏನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಬನ್ನಿ ನೋಡೋಣ ಏನೆಲ್ಲ ಪ್ಯಾಕ್ ಮಾಡ್ತೀನಿ. ಫಸ್ಟ್ ಇದೆಲ್ಲ ಬಟ್ಟೆ ನಾನೆಲ್ಲ ವ್ಯಾಕ್ಯೂಮ್ ಕವರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು ಮತ್ತೆ ಇನ್ನೊಂದು ಬ್ಯಾಗ್ ಇದೆ. ಸೊ ಇವೆರಡನ್ನು ಈಗ ಪ್ಯಾಕ್ ಮಾಡ್ತಾ ಇದ್ದೀನಿ. ಇದಕ್ಕೆ ಎಲ್ಲ ಇದೆ ಇದರಲ್ಲಿ ಮಾಮೂಲಿ ನನಗೆ ಏನೇನು ಯೂಸ್ ಆಗೋ ಬಟ್ಟೆ, ಟಾಪ್ಸು, ಡೈಲಿ ವೇರ್ಸು, ಟವಲ್ಸು ಎಲ್ಲ ಇದೆ. ಅದನ್ನು ಫಸ್ಟ್ ಇಟ್ಕೊತಾ ಆ ಕಡೆ ಸೈಡ್ ಅದ್ರ ಮೇಲೆ ಇಟ್ಟು ಇದಿಷ್ಟು ಬಟ್ಟೆ ಐಟಮು. ಇನ್ನೊಂದು ಸ್ವಲ್ಪ ಬೇರೆ ಆ ವಾಯ್ಸ್ ಎಲ್ಲ ಬರ್ತದೆ ಅಲ್ಲಿ. ಎಣ್ಣೆ ಬಿಟ್ಟು ಐತೆ ನನ್ನ ತಂಗಿ ಮಾಡಿಟ್ಟಿದ್ದಾಳೆ ಅವಲಕ್ಕಿ. ಇದು ಪೇಪರ್ ಅವಲಕ್ಕಿ ಮತ್ತು ಇದು ಚಿನ್ಕುರುಳಿ ಅಂದರೆ ಅವರೆಕಾಳು, ಕಡಲೆಕಾಳು ಎಲ್ಲ ಶೇಂಗಾ ನಾನೇ ಮಾಡಿಟ್ಟಿದ್ದೀನಿ. ಅದೇ ಅದು ನಮ್ಮ ತೋಟದ್ದೆ. ಸೊ ಇದಿಷ್ಟು ಮತ್ತು ಇದ್ರದ್ದು ಬಿಚ್ಚಿ ಕುಕ್ಕರ್, 2 ಕುಕ್ಕರ್ ನಾನು ಹೋಗ್ತಾ ಇದ್ದೀನಿ. ಹಿಂಗೆ ಒಳಗೆ ಹಿಂಗೆ ಬರುತ್ತೆ ಸೈಡಿಗೆ ಅದು ಫ್ರಾಕ್ಸ್. ಸೊ 2 ಕುಕ್ಕರ್ ಇದೆ. ಈ ಕುಕ್ಕರಲ್ಲಿ ಏನಿದೆ ಅಂದರೆ ಕಡಲೆ ಬೀಜ ಮತ್ತು ಇದು ದೇವ್ರ ಮುಂದೆ ಹಚ್ಚೋದಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ಇದೆ. ತರಕಾರಿ ಕಟ್ ಮಾಡ್ಕೊಂಡು ತರಕಾರಿ ಕಟ್ ಮಾಡ್ಕೊಂಡು ಗೊತ್ತಲ್ಲ, ಇಷ್ಟೇ. ಗೊತ್ತಲ್ಲ ಅಂದ್ರೆ ಹೇಳು ಏನಕ್ಕೆ ಅಂತ. ಇದು ಮಾಮೂಲಿ ಇದೆ, ಒಗ್ಗರಣೆ ಹಾಕೋದಕ್ಕೆ, ಚಪಾತಿ ಮಾಡೋದಕ್ಕೆ ಎಲ್ಲ ಇದೆ. ಮತ್ತು ಒಂದೇ ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಏಕೆಂದರೆ ತುಂಬ ಜಾಸ್ತಿ ತೂಕ ತಗೊಂಡು ಹೋಗಿಲ್ಲ. ಸೊ ಹಂಗಾಗಿ ಚಿಕ್ಕ ಪ್ಲೇಟ್ ತಗೊಂಡಿದ್ದಾಳೆ ಒಂದು. ಮತ್ತು ಅವಷ್ಟು ಬಾಕ್ಸ್ಗಳು ಇದರಲ್ಲಿ ಜಸ್ಟ್ ಎಲ್ಲ ಇದೆ ನಂದು. ಅಲ್ಲಿಗೋಸ್ಕರ 2 ಬಾಟಲ್ ತಗೊಂಡಿದ್ದಾಳೆ. ಒಂದು ರೂಮ್ಗೆ, ಇನ್ನೊಂದು ನಾನು ಕೈಗೆ ತಗೊಂಡು ಇಷ್ಟೆಲ್ಲ ಪೆನ್ನು ಅದೆಲ್ಲ ಇದೆ ನಂದು ಸ್ಟೇಷನರೀಸ್ ಇದೆ. ಇದನ್ನು ಕಾಫಿ ಮಾಡಲ್ಲ ಅಂತ ಆದ್ರೂ ತಗೊಂಡಿದ್ದಾಳೆ. ಹೌದು, ಅಲ್ಲಿ ಹೋಗಿ ಪುಡಿ ಪುಡಿ ಎಲ್ಲ ತಗೊಂಡು ಮಾಡಬೇಕು. ಇದು 2 ಇಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟು, ರಾಗಿ ಇದೊಂದು ಪಾಪ ಅವ್ರಿಗೆ ಗೊತ್ತೇ ಆಗಲ್ಲ. ಇದು ನಂದು ಕೆಟಲ್ ತಗೊಂಡಿದ್ದೀನಿ. ಅದು ನಮಗೆ ಗೊತ್ತಾಗಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಇದು ಅದು ಕೆಟಲ್ದದ್ದು. ಅಲ್ಲಿ ಇರಬೇಡ, ಅದು ಕೂಡ ಆ ಬ್ಯಾಗ್ಸ್, ಈ ಬ್ಯಾಗಿಸ್ ಎಲ್ಲ ಒಳ ಉಪ್ಪುಗಳಿದೆ. ಇದೊಂದು ಅದೇ ಇದೆಲ್ಲ ಒಳ ಉಪ್ಪು. ಇದ್ರೊಳಗಡೆ ಅಷ್ಟೇ ಟಾಯ್ಲೆಟರೀಸ್, ಇನ್ನೊಂದು ಸ್ವಲ್ಪ ಮೇಕಪ್. ಅಂದರೆ ಮೇಕಪ್ನಲ್ಲಿ ಅಷ್ಟೊಂದೇನ ಏನಿಲ್ಲ, ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ. ಇಟ್ಕೊಂಡಿದ್ದೀನಿ. ಒಂದು ಲೋಟ ತಗೊಂಡಿದ್ದಾರೆ ನೀರು ಕುಡಿಯಲ್ಲ ಅಂತ. ಬಾಟಲ್ ಮತ್ತು ಲೋಟ. ಸಾಂಬಾರು ಮಾಡ್ತೀನಿ ಅಂತ ಕಾಯಿ ತಗೊಂಡ್ಬಿಟ್ಟೆ. ಕೊಬ್ಬರಿ ಯಾರು ಕಾಯಿ ತಗೊಂಡ್ರೆ ಕೊಬ್ಬರಿ ತಗೊಂಡ್ಬಿಟ್ಟೆ. ಹೌದು, ಜಾಗಕ್ಕೆ ಸತ್ತಿರಲ್ಲ ಅವಾಗ. ಇಷ್ಟೇ ಇದು ಇದು ಇದನ್ನೆಲ್ಲ ಒಂದು ಬಾಟಲ್ ಕರೆಕ್ಟಾಗಿ ಇಟ್ಟಿದ್ದಿದ್ದ ನೀವು ಹೆಂಗೆ ಬೇಕು ಹಂಗೆ ಇಡ್ತಾರೆ ಜಾಗದಲ್ಲಿ. ಸರಿ ಬೇಡ. ಮತ್ತೆ ಜೀನ್ಸ್ಗಳು ಹಾಕೊಂಡಿದ್ದಾರೆ. ನೆಪ್ಪಲ್ಸ್ ಇಲ್ಲ ಇದರಲ್ಲಿ ಇಲ್ಲ, ಇಲ್ಲೆಲ್ಲ ಇದೆ. ಕೊಡು ಮತ್ತೆ. ಇದು 2 ಜೀನ್ಸು, ಸೊ ಈ ಬ್ಯಾಗು ಆಯಿತು. ಇದು ಹ್ಯಾಂಗರ್ ಇಟ್ಕೊಂಡಿದ್ದೀನಿ ಸ್ವಲ್ಪ. ಮತ್ತು ಇಲ್ಲಿ ನಮ್ಮ ಅಪ್ಪ ಅಮ್ಮ ಫೋಟೋ ಇದೆ ಅಷ್ಟೇ.
ಈ ಬ್ಯಾಗಲ್ಲಿ ಇಷ್ಟು ತುಂಬಿಕೊಂಡಿದ್ದೀನಿ. ನೋಡಬೇಕು ಚೆಕ್ಕಿನಲ್ಲಿ ಏನೇನು ನಾವು ಮಾಡಿದ್ದಾರೆ ಏನಾದ್ರು ಮಾಡೋಣ ಗೊತ್ತಿಲ್ಲ. ಫಸ್ಟ್ ಟೈಮ್ ಅಲ್ವಾ, ನೋಡೋಣ. ಇಷ್ಟೆಲ್ಲ ತುಂಬಿಕೊಂಡಿದ್ದೇನೆ. ಮತ್ತೆ 1 ವರ್ಷ ಆದಮೇಲೆ ಬರೋದು, ಅಲ್ಲಿವರೆಗೂ ಎಲ್ಲ ಬೇಕು. ಸಾಕಷ್ಟು. ಸೊ ಇದು ಮುಗೀತು. ಸೊ ನಾನು ಟ್ರಾಲಿಗೆ ಕವರ್ ಬ್ಯಾಗ್ ತಗೊಂಡಿದ್ದೆ, ಅದು ಹಾಕ್ಕೊಂತ ಇದ್ದೀನಿ. ಸೊ ಬ್ಯಾಗ್ ಒಂದು ರೆಡಿ ಆಯಿತು ನಂದು. ಸೊ ಇದು ನಂದು ಕ್ಯಾಬಿನ್ ಬ್ಯಾಗು. ಎಲ್ಲರೂ ಟ್ರೋಲಿ ತಗೊಂಡೋದ್ರೆ ನಾನು ಲ್ಯಾಪ್ಟಾಪ್ ಬ್ಯಾಗ್ ಚಿಕ್ಕದೊಂದು ಕ್ಯಾಬಿನ್ ಯಾಕಂದ್ರೆ 2 ಟ್ರೋಲಿನ ಎಳೆಯಕ್ಕಾಗಲ್ಲ ಅಲ್ವಾ ಒಬ್ಬಳಿಗೆ. ಸೊ ಅದಕ್ಕೆ ಟ್ರೋಲಿ ಬ್ಯಾಗ್ ಸಾಕು. ಏನಿದೆ ಅದು ಇದು ನಾನು ಟ್ರೈಪೋಡ್ ತಗೊಂಡು ಹೋಗ್ತಾ ಇದ್ದೀನಿ. ಇದು ಒಂದು ಟ್ರೈಪೋಡ್ ತಗೊಂಡಿದ್ದಾರೆ, ಏನೋ ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಅದಕ್ಕೆ ಒಂದು ಇದು ತಗೊಂಡಿದ್ದಾರೆ, ಮಾಡ್ತೀನಿ. ಅಲ್ಲಿ ಜರ್ಮನಿಗೆ ಬೇಕಲ್ವಾ. ಟ್ರೈಪೋಡ್. ಸೊ ಅದು ಮಿಕ್ಸಿ ಬೇಕೇ ಅಲ್ವಾ ನನಗೆ. ಒಬ್ಬರಿ ಸಾಕಲ್ವಾ, ಅದು ಅದಕ್ಕೆ ಚಿಕ್ಕ ತಗೊಂಡಿದ್ದೀನಿ. ಮಿಕ್ಸಿ ತಗೊಂಡಿದ್ದೀನಿ. ಬೆಳೆ ಐತಿ ಅದನ್ನ ಸೈಡಿಗೆ ಅದು ಮಧ್ಯೆ ಇದು ಬೇಡಕಣೆ. ಸೊ ಇದು ಒಂದು ಐರನ್ ಐರನ್ ಬಾಕ್ಸು. ಬಾಕ್ಸು. ಇದು ನಾ ಹೇಳಿದ್ನಲ್ಲ ಕೆಟಲ್. ಸೊ ನಾ ಈ ಕೆಟಲ್ ಒಳಗೆ ಒಂದು ರವೆ ಉಂಡೆದು ಮತ್ತೆ ರಸಂ ಪೌಡರು ತಗೋತಾ ಇದ್ದೀನಿ. ಮತ್ತೆ ಇದು ರವೆ ಉಂಡೆ, ಇದನ್ನ ಹಿಂಗೆ ದಬ್ಬಾಕ್ತಾ ಇದ್ದೀನಿ ಇದ್ರೊಳಗಡೆ. ಯಾಕೆಂದ್ರೆ ಜಾಗ ಆಗಬೇಕಲ್ಲ, ಹಾಕಲು ಅದಕ್ಕೆ 8 kg ಕ್ಯಾಬಿನ್ ಬ್ಯಾಗ್ ಎಲ್ಲ ಇದನ್ನ ತಗೊಂಡಿಟ್ಟಿರೋಲ್ಲ. ಇವಳು ಒಂದು ಚಿಕ್ಕ ಬ್ಯಾಗ್ ತಗೊಂಡಿದ್ದಾರೆ. ಬ್ಯಾಗಲ್ಲಿ ಎಲ್ಲ ಮ್ಯಾನೇಜ್ ಮಾಡಬೇಕು. ಹಾಕು. 2 in 1 ಈ ಥರ ಇಟ್ಕೋದು, ಯೂಸ್ ಮಾಡ್ಬೋದು. ಅದನ್ನ ಹಾಕಿದ್ಮೇಲೆ ತೋರಿಸ್ಬೇಕಾ? ತೋರಿಸ್ತೀನಿ. ಲ್ಯಾಪ್ಟಾಪ್ ಬ್ಯಾಗ್ ಒಳಗೆ ಏನೇನು ಇಟ್ಕೊಂಡು ಹೋಗ್ತಾರೆ ಅಂತ. ಮೇ ಬಿ ನಾನು ಈ ಥರ ಮಾಡಿದೆ ಅನಿಸುತ್ತೆ. ಯಾರು ಈ ಥರ ಮಾಡಲ್ಲ. ಸೊ ಇವಾಗ ಇದ್ರೊಳಗಡೆ ಫೈಲು ಮತ್ತೆ ಸ್ವಲ್ಪ 2 ಮಿಕ್ಸ್ ಇಟ್ಕೊಳ್ತಾ ಇದ್ದೀನಿ. ರಸಂ ಪೌಡರ್ ನಮ್ಮಮ್ಮ ಬೇರೆ ಮಾಡಿ ಇಕ್ಕಿದ್ದೆ, ಮತ್ತೆ ಎಕ್ಸ್ಟ್ರಾ ಇದು ಪುಳಿಯೋಗರೆ ಪೌಡರ್ ತಗೊಂಡಿದ್ದಾರೆ. ಯಾಕಂದರೆ ನಾವೇ ಅಡುಗೆ ಮಾಡ್ಕೊಳ್ತಾ ಮತ್ತು ಅಲ್ಲಿ 2 ಚೀಸ್ ಸಾಕಾಗಲಿಲ್ಲ ಅಂತ ಇದ್ರಲ್ಲಿ 2 ಚೀಸ್ ಇತ್ತು, ಜಾಗ ಆಗಲ್ಲ. 4 ಚೀಸ್ ತಗೊಂಡಿದ್ದೀನಿ. ಮತ್ತೊಂದು ಟ್ರೆಡಿಷ್ನಲ್ ವೇರ್ ಬೇರೆ ಸ್ಯಾರಿ ಹೋಗ್ತಾನೆ ಇಲ್ಲ ಒಳಗಡೆ. ಹಾಂ, ಇಷ್ಟಾಯಿತು. ಈಗ ಇದೇ ಜಾಗದೊಳಗಡೆ ಇದೊಂದು ಟ್ರೆಡಿಷ್ನಲ್ ವೇರ್ ಇಟ್ಕೊತಾ ಇದ್ದೀನಿ. ಟ್ರೆಡಿಷ್ನಲ್ ಇನ್ನರ್ ವೇರ್. ಈ ಬ್ಯಾಗು ನಾನು ಹಾಕೊಳ್ಳೋದು ಏರ್ಪೋರ್ಟ್ಗೆ. ಹೆಂಗೆ ಕಾಣಿಸ್ತೀನಿ ಏರ್ಪೋರ್ಟ್ ವಿಡಿಯೋ ಮಾಡಿ ಹಾಕ್ತೀನಲ್ಲ, ಅದರಲ್ಲಿ ಇಷ್ಟು ಬಟ್ಟೆ ನಾನು ಹಾಕೋತಾ ಇದ್ದೀನಿ. ಇಷ್ಟು ಬಟ್ಟೆ ನಾನು ಅಲ್ಲಿ ಇದೊಂದು ಬ್ಯಾಗಲ್ಲಿ ತೋರಿಸ್ತೀನಿ. ಏನೇನು ಇಟ್ಕೊಂಡವಳು ಅಂದರೆ ಆ ಚಿಕ್ಕ ಬ್ಯಾಗಲ್ಲಿ ತಗೊಂಬ. ಇನ್ನು ಇದಕ್ಕೆ ಒಂದು 2 ಜೊತೆ ಸ್ಲಿಪ್ಪರ್ ಇಡಬೇಕು, ಅದು ಇಡ್ತೀನಿ. ಸೊ ಒಳಗಡೆ ತಗೋಬರಲ್ಲ, ಆಮೇಲೆ ಹೋಗ್ತಾ ಇರ್ತೀನಿ. ಫೈನಲಿ ನಾನು ಜರ್ಮನಿ ತಗೊಂಡೋಗಕ್ಕೆ ಎಲ್ಲ ಬ್ಯಾಗ್ ರೆಡಿ ಆಗಿದೆ. ಇದು ಒಂದು ಚೆಕ್ಕಿನ್ ಬ್ಯಾಗು, ಒಂದು ಕ್ಯಾಬಿನ್ ಬ್ಯಾಗು, ಇದು ಹ್ಯಾಂಡ್ ಬ್ಯಾಗು, ಇದು ನನ್ನ ಪರ್ಸ್ನಲ್ ಬ್ಯಾಗು. ಸೊ ಇದೊಂದು ತೊಗೊಂಡೋಗ್ತಾ ಇದ್ದೀನಿ. ಇದು ನನ್ನ ತಮ್ಮ ಕೊಟ್ಟಿರೋದು, ಪ್ರವೀಣ. ವಿಡಿಯೋ ಮಾಡ್ತಿರೋದು ಅವನೇ ಇವಾಗ. ಇದು ಶಿವ ದೇವ್ರದ್ದು. ಇದೊಂದು ನಾನು ಇಟ್ಕೊಂಡು ಹೋಗ್ತಾ ಇದ್ದೀನಿ. ಆದಿಯೋಗಿ ಅದು. ಹೌದು. ಸೊ ಇದೊಂದು ಇಟ್ಕೊಂಡು ಹೋಗ್ತಿದ್ದೀನಿ. ಟೋಟಲ್ ಇಷ್ಟು. ಸೊ ನಾನು ನಂದು ಡ್ರೆಸ್ ಚೇಂಜ್ ಆಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋನ ಏರ್ಪೋರ್ಟಿಂದು, ಅಂದರೆ ಇಲ್ಲಿಂದ ಹೋಗ್ಬೋದು ಮತ್ತು ಏರ್ಪೋರ್ಟಿಂದು ಅದೆಲ್ಲ ಅಪ್ಲೋಡ್ ಮಾಡ್ತೀನಿ. ಸರಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಮರಿಬೇಡಿ. ಓಕೆ.